ಅಣ್ಣ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ. ನಾನು ಅಡ್ಗಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಟೀಚರ್ ಆಗಿ ಕೆಲಸ ಮಾಡೋದು. ಈಗ ನಾನು ನಿಮ್ಮನೆ ಭೇಟಿಗೆ ಬಂದಿದ್ದ ಉದ್ದೇಶ ಅಂದ್ರೆ SSLC ಓದ್ತಿರುವಂತ ಮಕ್ಕಳ ಪೋಷಕರ ಜೊತೆ ಸಂವಾದ. ಅಂದ್ರೆ ಮಕ್ಕಳು ಯಾವ ರೀತಿ ಓದ್ತಾರ ಅಂತ. ಅಣ್ಣ ತಮ್ಮ ಹೆಸರು? ನಿಮ್ಮದು? ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಅಣ್ಣಮ್ಮ. ನೀವು ಅವನಿಗೆ ಏನ್ ಹಾಕ್ಬೇಕು? ಆಯ್. ನಿನ್ನ ಹೆಸರೇನಪ್ಪ? ಅರವಿಂದ. ನೀನು ಶಾಲೆಗೆ ಹೋಗ್ತಿ? ಎಷ್ಟನೇ ಇದ್ದಿ? 10ನೇ. ಎಲ್ಲಿ ಹೋಗ್ತಿ? ಆಟಿಗೆ ಹೋಗ್ತಿ. ನಿನಗೆ ಒಟ್ಟು ಎಷ್ಟು ವಿಷಯ ಓದಕ್ಕ? 6. ನಿನಗೆ ಯಾವ ವಿಷಯ ಇಷ್ಟ, ಯಾವ ವಿಷಯ ಕಷ್ಟ? ಈಗ ನೀನು ಅಭ್ಯಾಸ ಹೆಂಗ್ ನಡೆದದ? ಓದ್ಲಕತ್ತಿದ್ದಿ? ಎಷ್ಟು ಕೇಳತ್ತಿ? ನಿನ್ನಿಂತ ಹೇಳಕತ್ತಿದ್ದಿ. ರೈಟ್. ಈಗ ನಿನ್ಗೆ ಯಾವ್ಯಾವ ಪರೀಕ್ಷೆ ಆಗ್ಯಾವ? ಯಾವ ಪರೀಕ್ಷೆ ನಡೆದ? ಇದು ಇಂಗ್ಲೀಷ್ SA1 ನಡೆದ. ಈಗ ನಮ್ಗೆ ಶಾಲೆಯೊಳಗೆ ಹೇಳಕತ್ತೀವಿ ಅವಕಾಶದಪ್ಪ ಚೆನ್ನಾಗಿ ಓದ್ಬೇಕು ಅಂತ ಹೇಳಕತ್ತೀವಿ. ಅದು ಬಂದು ನಿಮ್ಮ ಪಪ್ಪ ಮಮ್ಮಿಗೆ ಹೇಳಿದ್ದೀನಿ ನೀನು? ಹೇಳಿಲ್ಲ. ಗೊತ್ತದ? ಗೊತ್ತಿಲ್ಲ. ಅಕ್ಕ ನೀವ್ ಎಷ್ಟು ಸಾಲಿ ಕಲ್ತಿಲ್ಲ? ಕಲ್ತಿಲ್ಲ. ನೀವು ಸಾಲಿ ನೀವು ಅವಾಗ ಕಲ್ತ. ಈಗ ನಿಮ್ ಮಗ 10ನೇ ಅನ್ನೋದು. 10ನೇ ಅನ್ನಂದ್ರೆ ನಿಮ್ಗೊಂದು ಆಸೆ ಇರ್ತದಲ್ಲ, ಚಿಂತ ಓದ್ಬೇಕು ಅಂತ. ಅದಕ್ಕೆ ನೀವು ಅವ್ನಿಗೆ ಹೆಂಗ್ ಓದಿಸ್ಲಾಕತ್ತೀರಿ? ಈಗ ನಾವು ಮಾಸ್ ಹೇಳತ್ತೀವಿ ಓದ್ಕರಪ್ಪ ಅಂತಂದ್ರೆ ಒಳ್ಳೆ ಓದ್ಕೊಳತ್ತಾರ. ನಾವು ಹೇಳತ್ತೀವಿ. ನಾವು ಬಿಡೋರು 24 ವರ್ಷ ಕೊಡ್ತೀವಿ. ನೀನ್ ಓದ್ಕೊಳಕ ಸಪ್ರೇಟ್ ರೂಮ್ ಅದ? ಎಲ್ಲ ಇಲ್ಲೇ ಓದ್ಕೊಂಬೋದು, ಇಲ್ಲೇ ಕುಂತು ಓದ್ತಿದ್ವಿ. ನಿಮ್ ದೋಸ್ತರು ಯಾರನ್ನ ಬರ್ತಾರ? ನೀವು ನಿಮ್ ತಮ್ಮ ಯಾರು? ನಿಮ್ಮ ಅಣ್ಣ ನಾಗರಾಜ್. ನಾಗರಾಜ್ ಏನ್ ಓದ್ತಾನ? ಅವನೇನು ಓದಿಸ್ತಾನ? ನೀವು ಓದ್ಕೋತೀಯ? ನಿಮ್ ಶಾಲೆ ಒಳಗೆ ವಿಶೇಷ ತರಗತಿ ಅದು ನಡೆದವ? ನಡೆದಿಲ್ಲ. ಎಷ್ಟರಿಂದ ಎಷ್ಟು ತನಕ ಓದ್ತಾರ? ಅದು ಮುಂಜಾನೆ 8:45 9:50. ಅಣ್ಣ ನೋಡ್ರಿ, ನೀವರ ಶಾಲೆ ಕಲ್ತಿಲ್ಲ. ಈ ಒಂದು 10ನೇ ಅನ್ನೋದು ಒಂದು ದೊಡ್ಡ ಘಟ್ಟ. ಅದು ನಾವು ಯಾವುದೇ ಭಯ ಪಟ್ಕೊಲಾರ್ದಂಗ ಓದಿದ್ದೇ ಆದ್ರ ಒಳ್ಳೆ ರಿಸಲ್ಟ್ ಬರ್ತದೆ. ಅದಕ್ಕೆ ಬರೀ ಶಿಕ್ಷಕರ ಪ್ರಯತ್ನ ಮಾಡೋದ್ರ ಜೊತೆಗೆ ನೀವು ಪೋಷಕರು ನೀವೇನೋ ಬೇಡ, ನೀವು ಅವ್ರ ಸಲುವಾಗಿ ಸ್ವಲ್ಪ ಜಲ್ದಿ ಎದ್ದು ತೆಗಿಯಪ್ಪ ಪುಸ್ತಕದಲ್ಲಿ ಏನ್ ಹೇಳ್ಯಾರ ಒಂದಿಷ್ಟು ಓದು. ಅದ್ರ ಜೊತೆ ನೀವು ರುಚಿಯಾಗಿ ಅಡಿಗೆ ಮಾಡಿ ಕೊಡ್ಬೇಕು. ಅವನಿಗೆ ಚಂದ ಊಟ, ಯಾಕೆ ಆರೋಗ್ಯನೂ ಮುಖ್ಯ ಅಲ್ರಿ. ಅದು ಊಟ ಮಾಡ್ದಂದ್ರೆ ಓದ್ದಂದ್ರೆ ಅವ್ನು ಚಂದ ರಿಸಲ್ಟ್ ತರ್ತಾನ್ರಿ. ನಮಗೆ ವಿಶ್ವಾಸ ಅದ, ಯಾಕಂದ್ರೆ ನಾವು ಕಲಿಸ್ತಿರ್ತೀವಿ. ನಮ್ ಕೈಯಾಗಿ ಜಾಸ್ತಿ ಮಕ್ಕಳು ಇರೋದ್ರಿಂದ ಅವ್ನಿಗೆ ನೋಡಿದ್ರೆ ನನ್ಗೆ ಅನಿಸ್ತದ ಚಂದ ಪಾಸ್ ಆಗ್ತಾನ ಅಂತ. ಇಲ್ಲ ನಮ್ಮ ನಾ ಹೇಳಕ್ ತಪ್ಪದ? ಸರಿ. ಏನ್ ತಪ್ಪಿಲ್ಲ. ಅದಕ್ಕೆ ನಾನು ನಿಮ್ಗೆಲ್ಲರ ಮನೆಗೆ ಊರನ್ ಹೆಣ್ಮಕ್ಳಾಗಿ ನಿಮ್ ಮನೆಗೆ ಹೊಂಟಿ. ನಾನು ಹೈಸ್ಕೂಲ್ ಟೀಚರ್ ಆಗಿ ನನಗೆ ಮುಜುಗರ ಇಲ್ಲ, ಯಾಕಂದ್ರೆ ನಾನು ಕಷ್ಟದಿಂದ ನಾನು ಬಂದಕ್ಕೆ ಇವತ್ತು ನಾನು ಈ ಸ್ಥಾನಕ್ಕೆ ಬಂದಿನಂದ್ರೆ ನನ್ನ ಟೀಚರ್ ಕಾರಣ. ಈಗ ನನ್ನ ಮಕ್ಕಳು ಒಳ್ಳೆ ರಿಸಲ್ಟ್ ತಂದ್ರಂದ್ರೆ ನಮ್ಗೆಲ್ಲರಿಗೂ ಫಸ್ಟ್ ಖುಷಿ ಆಗ್ತದೆ. ಅವ್ರು ಏನ್ ಮಾಡ್ತಾರ ಬಿಡ್ತಾರ ಮುಂದೆ ಗೊತ್ತಿಲ್ಲ. ಅದಕ್ಕೆ ಚಂದ ಓದ್ಲಿ ಅಂತ ಒಂದು ಆಶಯದಿಂದ ಈ ಸಲ 10ನೇ ಓದ್ತಿರುವಂತ ಮಕ್ಕಳ ಮನೆ ಭೇಟಿ ಅಂತ ಕಾರ್ಯಕ್ರಮ ಇಟ್ಕೊಂಡೇನಿ. ಅದಕ್ಕೆ ನಾನ್ ಹೇಳೋದಿಷ್ಟೇ, ನೀವು ಶಾಲೆ ಕಲ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ್ರಿ. ನಿಮ್ ಮಕ್ಕಳಿಗೆ ಏನ್ ಓದಾಕತ್ತಿದಪ್ಪ, ಇವತ್ತು ಏನ್ ವಿಷಯ ಹೇಳ್ಯಾರ, ಯಾವ ಟೀಚರ್ ಹೇಳ್ಯಾರ, ಅದು ಬರೀ ನೀನು ನೋಡ್ತೀನಿ ನಾನು ತೆಗಿ ಅಂತಂದ್ರೆ ಅವ್ರು ತೆಗಿತಾರ, ಓದ್ತಾರ. ಏನ್ ಓದ್ಬೇಕಂತ ನಾವ್ ಹೇಳಿರ್ತೀವಿ, ನೀವ್ ಒಂದ್ ಸ್ವಲ್ಪ ನೋಡಿದ್ರ ಅಂದ್ರ ಚಂದ ಪಾಸ್ ಆಗ್ತಾನ ಅಂತ. ಅಣ್ಣ ಇದ್ರ ಬಗ್ಗೆ ತಮ್ಗೆ ಏನ್ ಅನಿಸ್ತದ? ಒಳ್ಳೇದ, ನೀವು ಹೇಳೋದು ಒಳ್ಳೇದ. ನಮ್ಗ ಭಾಳ ಇಷ್ಟ ಅದ. ಈಗ ಕಾಸ್ಟಿಂತ ನಾವು ಸಾಲಿ ಕಳ್ಸಲತ್ತ ನಮ್ ಚಿಪ್ಲೆ ನಮ್ಮ ಮಕ್ಳು ಆಗ್ಬಾರ್ದು ಅನ್ನಂಗ ನಾವು ಇದು ಕೆಲಸ ಮಾಡ್ತೀವಿ, ಒಕ್ಕಲ್ತನನೇ ಮಾಡ್ತೇವೆ. ನೋಡ್ರಿ, ಅವ ನಿಮ್ ಜೊತೆಗೆ ಹೆಲ್ಪ್ ಮಾಡ್ತಾನೆ ಒಕ್ಕಲ್ತನಕ್ಕ. ಸಾಲಿ ಇರ್ಲಿಲ್ಲ ಅಂದ್ರೆ ಸಾಲಿ ಇರ್ಲಿಲ್ಲ ಅದು ಬೇಕು ನಮಗೆ. ನಾವೇನ್ ಕೆಲಸ ಮಾಡ್ತೀವಿ ಮೊದಲು ನಮ್ಮ ಮಕ್ಳು ಅದು ಮಾಡ್ಬೇಕು. ಈಗ ನಾವೇನ್ ಅನ್ಕೋತೀವಿ, ನಾವ್ ಮಾಡಿದ್ ನಮ್ಮ ಮಕ್ಳು ಮಾಡ್ಬಾರ್ದು ಅಂತೀವಿ. ನಾವ್ ಅಂತೀವಿ, ಅದು ತಪ್ಪು. ಯಾಕಂದ್ರೆ ನಾವ್ ಏನ್ ಕಷ್ಟಪಟ್ಟು ಇಲ್ಲಿಗೆ ಬಂದೀವಿ ಅನ್ನೋದು ನಮಗ್ ಗೊತ್ತದ. ನಮ್ ಮಕ್ಳಿಗೆ ಕಷ್ಟ ಗೊತ್ತಾಗ್ಬೇಕು. ಅದಕ್ಕ ನೀವು ಇಷ್ಟೊಂದು ಸಮಯ ಕೊಟ್ಟು ನನ್ ಜೊತೆಗೆ ಮಾತಾಡಿದಕ್ಕ ನಿಮ್ಗೆಲ್ಲ